ಇವತ್ತು ನಮ್ಮ ಯಜಮಾನ್ರು ಕಣ್ಣಿಗೆ ಬಟ್ಟೆ ಕಟ್ಟಿ ಎಗ್ ರೈಸ್ ಮಾಡೋ ಚಾಲೆಂಜ್ನ ಮಾಡೋಣ ಅಂತ ಹೇಳಿದ್ರು. ನಾನು ಅನ್ಕೊಂಡೆ ನಮ್ಮ ಯಜಮಾನ್ರು ಪಕ್ಕದಲ್ಲೇ ಇದ್ದು ಹೇಳ್ಕೊಡ್ತಾರಲ್ಲ, ಈ ಚಾಲೆಂಜ್ನ ಆರಾಮಾಗಿ ಮಾಡ್ಬೋದು ಅಂತ. ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು, ನಾನು ಅನ್ಕೊಂಡಷ್ಟು ಈ ಚಾಲೆಂಜ್ ಈಸಿ ಇಲ್ಲ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಡ್ಗೆ ಮಾಡೋದು ತುಂಬಾನೇ ಕಷ್ಟ ಇದೆ ಅಂತ. ನನಗೆ ನನ್ನ ಗಂಡ ಪಕ್ಕದಲ್ಲೇ ನಿಂತ್ಕೊಂಡು ಯಾವ್ದನ್ನ ಎಷ್ಟು ಹಾಕ್ಬೇಕು, ಹೇಗ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಿದ್ರು. ಕೆಲವೊಮ್ಮೆ ನಾನೇ ಕೈ ಸುಡ್ಕೋತಾ ಇದ್ದೆ. ಇಷ್ಟೆಲ್ಲ ಆಗ್ಬೇಕಿದ್ರೆ ನನ್ನ ತಲೆಯಲ್ಲಿ ಯೋಚನೆ ಓಡ್ತಿದ್ದು ಒಂದೇ, ಜೀವನ ಪೂರ್ತಿ ಕೆಲವೊಬ್ರು ಇದೇ ತರ ಇರ್ತಾರಲ್ಲ, ಅವ್ರ ಜೀವನ ಹೇಗ್ ಸಾಕ್ತಿರುತ್ತೆ ಅಂತ. ಜೀವನ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ. ಪ್ರತಿಯೊಂದು ಮಿಸ್ಟೇಕ್ನಲ್ಲೂ ಇಲ್ಲ ಪ್ರತಿಯೊಂದು ದಾರಿನಲ್ಲೂ ನಾವು ಕಲಿತಾ ಹೋದರೆ ಜೀವನ ಸುಲಭವಾಗುತ್ತೆ. ನನ್ನ ಹೆಂಡತಿಗೆ ತುಂಬಾ ಸಪೋರ್ಟ್ ಮಾಡಿದೆ. ಪಾಪ ತುಂಬಾ ಕಷ್ಟಪಟ್ಟು ಎಗ್ ರೈಸ್ನ ತುಂಬಾ ಚೆನ್ನಾಗಿ ಮಾಡಿದ್ಲು. ನೀವು ಅನ್ಕೋತಿರ್ಬೋದು ಯಾಕೆ ಇವರು ಈ ಥರ ಆಡ್ತಿದ್ದಾರೆ ಅಂತ. ಇವೆಲ್ಲ ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡುತ್ತೆ. ನಮ್ಗೆ ವಯಸ್ಸಾದಾಗ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ರೆ ಎಷ್ಟು ಖುಷಿ ಪಡ್ತೀವಿ. ಏನಾದರೂ ಜಗಳ ಆಡಿದಾಗ ನಮ್ಮ ಹಳೆ ವೀಡಿಯೋಸ್ನ ನೋಡಿ ಮತ್ತೆ ನಾವು ಒಂದಾಗ್ತೀವಿ, ಮತ್ತೆ ಖುಷಿ ಪಡ್ತಾ ಇರ್ತೀವಿ. ಜೀವನ ಅನ್ನೋ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಂದ್ರೆ ನಾವು ಹಿಂದೆ ಹೇಗೆ ಬದುಕಿದ್ವಿ ಅನ್ನೋ ಅಧ್ಯಾಯನ ಮರಿದೆ ನೆನ್ಪಿಟ್ಕೊಳ್ಳೋದು ಅನಿವಾರ್ಯ ಆಗಿರುತ್ತೆ. ಎಲ್ಲರ ದಿನ ಶುಭವಾಗಲಿ, ಎಲ್ಲರೂ ಖುಷಿಯಾಗಿರಿ.